ಅಂತ. ಈ ನಮ್ಮ ಇಕೋ ಸಿಸ್ಟಮ್ಗೆ ಹೊಸ ಪ್ರಭೇದಗಳು ಬಂದಿದಾವೆ ಒಂದೆರಡು ಅಲ್ಲ. ಬಾತಮ್ಮ ನನ್ನ ಹೆಸರು ಗೊತ್ತಿರ್ಬೇಕಲ್ಲ ಎಲ್ಲರಿಗೆ. ಗೊತ್ತಿಲ್ವಾ ನಿಮ್ಗೆ? ಇಡೀ ದೇಶಕ್ಕೆ ಗೊತ್ತು, ನಿಮ್ಗೆ ಗೊತ್ತಿಲ್ವಾ? ನಿಮ್ಮ ಹೆಸರು ಏನಂದ್ರಿ? ಅಂಕಿತಾ. ಯಾವ್ರ ಅಂಕಿತಾ ಅವ್ರೆ? ಬಿಜಾಪುರ. ಬಿಜಾಪುರದಾಗ ಎಲ್ಲಿ? ಇಂಡಿಯಾದಾಗ ಎಲ್ಲಿ? ಇಂಡಿಯಾ. ಯಾಕಂದ್ರೆ ನಮ್ದು ಇಂಡಿಯಾದಾಗ ಕಂದಿವಿ. ಆಯ್ತು ನೋಡಿ, ಜಾಗ್ರಫಿ ಸಬ್ಜೆಕ್ಟ್ ಕೇಳ್ಕೊಳ್ಳಿ. ಜಾಗ್ರಫಿ ಫಸ್ಟ್ ನಿಮಗೆ ಒಂದ್ 2-3 ಪಾಯಿಂಟ್ ಗೊತ್ತಿರ್ಬೇಕು ಜಾಗ್ರಫಿ ಬಗ್ಗೆ. ಏನ್ ಗೊತ್ತಿರ್ಬೇಕಂದ್ರೆ ಇದರಿಂದ ಎಷ್ಟು ಮಾರ್ಕ್ಸ್ ಬರ್ತವೆ ಅಂತ. ಹೌ ಮೆನಿ ಮಾರ್ಕ್ಸ್ ಕಮ್ಸ್ ಫ್ರಮ್ ಜಾಗ್ರಫಿ, ರೈಟ್? ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಜಾಗ್ರಫಿ ಇದರಿಂದ ಅಂದ್ರೆ GS ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಫಿಲಿಮ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಅಂಡ್ ಮತ್ತೆ ಇಂಟರ್ವ್ಯೂ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ. ಇಂಟರ್ವ್ಯೂ ಇಲ್ಲಿ ಮೇನ್ಸ್ ಫಸ್ಟ್ ಕೇಳ್ಕೊಳ್ಳಿ. ಸೊ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ 3 ಹಂತಗಳಿದಾವೆ ನಮ್ಮ ಎಕ್ಸಾಮ್ ಅಲ್ಲಿ, ರೈಟ್? 3 ಸ್ಟೇಜಸ್ ಇನ್ ದ ಎಕ್ಸಾಮ್: ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ. ಸೊ ಪ್ರಿಲಿಮ್ಸ್ ಅಲ್ಲಿ ಸಾಮಾನ್ಯವಾಗಿ ಒಂದು 15ರಿಂದ 20 ಕ್ವಶನ್ಸ್ ರಿಪೀಟ್ ಆಗ್ತಿರ್ತವೆ, ರೈಟ್? 15 to 20 ಕ್ವಶನ್ಸ್. ಏನ್ ಎಷ್ಟು ಬ್ರೈಟ್ ಮಾಡ್ಬಿಟ್ರೆ ನಮ್ಮ ಆಯ್ತು ನೋಡಿ. ಸೊ 15 to 20 ಕ್ವಶನ್ಸ್ ಬರ್ತಿರತ್ತೆ ಜಾಗ್ರಫಿಯಿಂದ. ಅದು ವೇರಿ ಆಗ್ತಿರತ್ತೆ. ಸಮ್ ಟೈಮ್ 15 ಬಂದಿರ್ತವೆ, ಸಮ್ ಟೈಮ್ 16, ಸಮ್ ಟೈಮ್ 18, 19, 20, 21 ಈ ತರ ಆ ರೇಂಜ್ ಅಲ್ಲಿ ಬರ್ತಿರ್ತಾವೆ ಕ್ವಶನ್ಸ್. ಅಂದ್ರೆ ಸಾಮಾನ್ಯವಾಗಿ 30ರಿಂದ 40 ಮಾರ್ಕ್ಸ್ ಕ್ವಶನ್ಸ್ ಬರ್ತವೆ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ. ಸೊ 30 to 40 ಮಾರ್ಕ್ಸ್. ಅಂಡ್ ನಿಮಗೆ ಗೊತ್ತು ಸಾಮಾನ್ಯವಾಗಿ ಕಟ್ ಆಫ್ ಕೂಡ ಎಷ್ಟು ಹೋಗಿರುತ್ತೆ ಕಟ್ ಆಫ್? ಸೊ ಕಟ್ ಆಫ್ ಅರೌಂಡ್ 80 to 90 ಒಳಗಡೆ ಇರುತ್ತೆ ಕಟ್ ಆಫ್. 90 to 80 ಮಾರ್ಕ್ಸ್ ಅಥವಾ ಸಮ್ ಟೈಮ್ 100 ಹೋಗ್ಬಹುದು, ಇಟ್ ಡಿಪೆಂಡ್ಸ್. ಬಟ್ ಇವಾಗ ಲಾಸ್ಟ್ 3-4 ಇಯರ್ಸ್ ಕಟ್ ಆಫ್ ನೋಡಿದ್ರೆ ಆಲ್ಮೋಸ್ಟ್ 80-90 ಮಾರ್ಕ್ಸ್ ಒಳಗಡೆ ಕಟ್ ಆಫ್ ಇದೆ, ರೈಟ್? ಸೊ 80-90 ಮಾರ್ಕ್ಸ್ ನೀವು ಕಟ್ ಆಫ್ ಅಂತ ಅನ್ಕೊಂಡ್ರೆ ಆ ಕಟ್ ಆಫ್ ಮಾರ್ಕ್ಸ್ ಅಲ್ಲಿ ಆಲ್ಮೋಸ್ಟ್ 50% ಅಥವಾ 40 to 50% ಆಫ್ ದ ಮಾರ್ಕ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಜಾಗ್ರಫಿದಿಂದ ಬರುತ್ತೆ. 40 to 50% ಆಫ್ ದ ಕಟ್ ಆಫ್, ರೈಟ್? ಈಗ ನೋಡಿ, ಈಗ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಅಂತ ಬಂದ್ರೆ ನೋಡಿ, ಮೇನ್ಸ್ ಅಲ್ಲಿ ಫಸ್ಟ್ GS ಪೇಪರ್ಸ್ ಅಂತ ಇರುತ್ತೆ, ರೈಟ್? ಇನ್ ಮೇನ್ಸ್ ನೋಡಿ, ಸೊ ಮೇನ್ಸ್ ಅಲ್ಲಿ GS ಪೇಪರ್ಸ್ ಎಷ್ಟಾವ್? GS ಪೇಪರ್ಸ್ 4 ಇದಾವೆ. There are 4 GS papers, and then essay writing ಅಂತಿರುತ್ತೆ, and then optional, right? So GS papers ನೋಡಿ, GS papers ಆ GS papers ಅಲ್ಲಿ ಮತ್ತೆ 4 ಇದಾವೆ ಇಲ್ಲಿ. 4 GS papers. ಅದರಲ್ಲಿ GS paper 1 ಅಲ್ಲಿ ಇರೋದು ಯಾವುದು? ಜಾಗ್ರಫಿ ಇದೆ, ಹಿಸ್ಟ್ರಿ ಇದೆ, ಅಂಡ್ ಸೊಸೈಟಿ ಅಂತ ಬರುತ್ತೆ. ಸೊಸೈಟಿ. ಸೊ ಸೊಸೈಟಿ ಅದರಲ್ಲಿ ನೋಡಿ, ಈ 3 ಸೇರ್ಕೊಂಡು ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ? ಇದು 250 ಮಾರ್ಕ್ಸ್ ಸಿಗಿರುತ್ತೆ. GS1 250 ಮಾರ್ಕ್ಸ್. ಆ 250 ಮಾರ್ಕ್ಸ್ ಅಲ್ಲಿ ಅರೌಂಡ್ 90 to 100 ಮಾರ್ಕ್ಸ್ ಕ್ವಶನ್ ಎಲ್ಲಿ ಬರ್ತವೆ? ಜಾಗ್ರಫಿದಿಂದ ಬರುತ್ತೆ. ಅಂಡ್ ಒಂದು 80-90 ಮಾರ್ಕ್ಸ್ ಹಿಸ್ಟ್ರಿ, ಅರೌಂಡ್ 50 to 60 ಮಾರ್ಕ್ಸ್ ಸೊಸೈಟಿ. ಈ ರೀತಿಯಾಗಿ 250 ಅವರು ಬ್ಯಾಲೆನ್ಸ್ ಮಾಡಿರ್ತಾರೆ. ಸೊ ಪ್ರತಿ ವರ್ಷ ಈ 3 ಕ್ವಶನ್ ಕೇಳಲೇಬೇಕು. ಜಾಗ್ರಫಿ, ಹಿಸ್ಟ್ರಿ, ಸೊಸೈಟಿ ಕೇಳಲೇಬೇಕು, ಕೇಳ್ತಾರೆ. ಸೊ ಅಂದ್ರೆ ಸೊಸೈಟಿ 0, ಹಿಸ್ಟ್ರಿ 0, ನಾವು ಜಾಗ್ರಫಿ 0 ಇದ್ರಲ್ಲಿ ಯಾವುದೇ ಕಾರಣಕ್ಕಾಗಲ್ಲ. ಬ್ಯಾಲೆನ್ಸ್ ಮಾಡಿರ್ತಾರೆ, 3 ಕೂಡ ಬ್ಯಾಲೆನ್ಸ್ ಮಾಡಿರ್ತಾರೆ. ಸಮ್ ಟೈಮ್ ಜಾಗ್ರಫಿ ಹೆಚ್ಚಿಗಾಗಿರ್ಬಹುದು, ಅಂಡ್ ಸಮ್ ಟೈಮ್ ಹಿಸ್ಟ್ರಿ ಕ್ವಶನ್ ಹೆಚ್ಚಿಗಾಗಿರ್ಬಹುದು, ಸಮ್ ಟೈಮ್ ಸೊಸೈಟಿ ಹೆಚ್ಚಿಗಾಗಿರ್ಬಹುದು. ಬಟ್ ಜನರಲಿ ಜಾಗ್ರಫಿ, ಹಿಸ್ಟ್ರಿ ಆಲ್ಮೋಸ್ಟ್ ಸೇಮ್ ಕ್ವಶನ್ ಅಂದ್ರೆ ಸೇಮ್ ಮಾರ್ಕ್ಸ್ ಕೇಳಿರ್ತಾರೆ. 90 to 100 ಅಂಡ್ ರಿಮೈನಿಂಗ್ 50-60 ಮಾರ್ಕ್ಸ್ ಸೊಸೈಟಿ ತರ ಪ್ಯಾಟರ್ನ್ ಇರುತ್ತೆ. ಬಟ್ ನೀವು ಲಾಸ್ಟ್ 2-3 ಇಯರ್ಸ್ ಕ್ವಶನ್ ಪೇಪರ್ ನೋಡಿದ್ರೆ ಸೊಸೈಟಿದಿಂದ ಮಾರ್ಕ್ಸ್ ಹೆಚ್ಚಿ ಬರ್ತಾ ಇದಾವೆ ಅಥವಾ ಕ್ವಶನ್ ಹೆಚ್ಚಿ ಬರ್ತಾ ಇದಾವೆ, ರೈಟ್? ಸೊಸೈಟಿ. ಸೊ 2024 ಎಕ್ಸಾಮ್ ಅಲ್ಲಿ ಆಲ್ಮೋಸ್ಟ್ 80 ಮಾರ್ಕ್ಸ್ ಕ್ವಶನ್ ಬಂದಿತ್ತು. 80+ ಮಾರ್ಕ್ಸ್ ಕ್ವಶನ್ ಕೇಳಿದ್ರು ಸೊಸೈಟಿದಿಂದ. ಫಸ್ಟ್ ಟೈಮ್ ಅತಿ ಹೆಚ್ಚು ಕ್ವಶನ್ ಬಂದಿತ್ತು ಸೊಸೈಟಿದಿಂದ. ಜಾಗ್ರಫಿ, ಹಿಸ್ಟ್ರಿ ಸಾಮಾನ್ಯವಾಗಿ 100 ಮಾರ್ಕ್ಸ್ ಕೇಳ್ತಾರೆ. 100 ಮಾರ್ಕ್ಸ್ ಜಾಗ್ರಫಿ, 100 ಮಾರ್ಕ್ಸ್ ಹಿಸ್ಟ್ರಿ, 150 ಮಾರ್ಕ್ಸ್ ಸೊಸೈಟಿ. ಇನ್ನು GS2 ನೋಡಿ. ಸೊ GS2 ಅಲ್ಲಿ ಏನೆಲ್ಲ ಬರ್ತಾವೆ ಹೇಳಿ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಪಾಲಿಟಿ ಅಂಡ್ ಕಾನ್ಸ್ಟಿಟ್ಯೂಷನ್, ಗವರ್ನೆನ್ಸ್, ಮತ್ತೆ IR ಅಂತ ಬರುತ್ತೆ. IR ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ. ನೋಡಿ, ಅಂತಾರಾಷ್ಟ್ರೀಯ ಸಂಬಂಧಗಳು ಏನಾದ್ರು ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಜಾಗ್ರಫಿ ಗೊತ್ತಿರ್ಲೇಬೇಕು ಅಂತ. ವಿದೌಟ್ ಜಾಗ್ರಫಿ ಇಂಟರ್ ರಿಲೇಷನ್ಸ್ ಬಿಕಮ್ಸ್ ಇನ್ಕಂಪ್ಲೀಟ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಂಡಿಯಾ ನೇಪಾಲ್ ರಿಲೇಷನ್ಸ್, ಇಂಡಿಯಾ ಅಫ್ಘಾನಿಸ್ತಾನ್ ರಿಲೇಷನ್ಸ್, ಇಂಡಿಯಾ US ರಿಲೇಷನ್ಸ್, ಇಂಡಿಯಾ ಚೈನಾ ರಿಲೇಷನ್ಸ್. ಆ ಸಂಬಂಧಗಳು ಅರ್ಥ ಮಾಡ್ಕೋಬೇಕಂದ್ರೆ ಆ ಜಾಗ್ರಫಿಕಲ್ ಲೊಕೇಶನ್ ಗೊತ್ತಿರ್ಬೇಕು ನಮ್ಗೆ. ಅವಾಗ ಮತ್ತೆ ನೀಟಾಗಿ ಅರ್ಥ ಆಗುತ್ತೆ. ಈಗ ನಮ್ಗೆ ಇಂಡಿಯಾಗೆ ಪಾಕಿಸ್ತಾನಕ್ಕೆ ಇಂಪಾರ್ಟೆಂಟ್, ನಮಗೆ ನೇಪಾಳ ಯಾಕೆ ಇಂಪಾರ್ಟೆಂಟ್? ಬಿಕಾಸ್ ಆಫ್ ಇಟ್ಸ್ ಜಾಗ್ರಫಿಕಲ್ ಲೊಕೇಶನ್, ಬಿಕಾಸ್ ದೇ ಆರ್ ಅವರ್ ನೇಬರ್ ಕಂಟ್ರೀಸ್. ಅವ್ರು ನಮ್ಮ ನೆರೆಹೊರೆ ರಾಷ್ಟ್ರಗಳು. ಸೊ ನೆರೆಹೊರೆ ರಾಷ್ಟ್ರಗಳು ಯಾವಾಗಲೂ ಬೇಕೇ ಬೇಕು ಅಂತ. ಇದಕ್ಕೆ ಹೇಳಿ, ಒಂದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ
ಪ್ಲಸ್ ಒಂದು ಗಡಿ ಸಮಸ್ಯೆಗಳು ಆಗ್ಬಾರ್ದು ಅಂದ್ರೆ ನಮ್ಗೆ ಒಂದು ಒಳ್ಳೆ ಸಂಬಂಧಗಳು ಇರ್ಲೇಬೇಕಾಗತ್ತೆ, ಒಳ್ಳೆ ಆಯಾರ್ ಇರ್ಲೇಬೇಕಾಗತ್ತೆ, ರೈಟ್. ಈಗ ಎಲ್ಲಾ ನಾವು ನೆರೆಹೊರೆ ರಾಷ್ಟ್ರ ಜೊತೆಗೆ ಏನಾದ್ರು ನಾವು ಸಮಸ್ಯೆಗಳು ಮಾಡ್ಕೊಂಡ್ರೆ, ಈಗ ಯಾವ ರೀತಿಯಾಗಿ ಇಂಡಿಯಾ ಪಾಕಿಸ್ತಾನ ಸಮಸ್ಯೆಗಳಿದಾವೆ, ಈಗ ಇಂಡಿಯಾ ಚೈನಾದ ಸಮಸ್ಯೆಗಳಿದಾವೆ, ಅಂಡ್ ಇತ್ತೀಚಿನ ದಿನಗಳಲ್ಲಿ ಇಂಡಿಯಾ ನೇಪಾಳ ಸಮಸ್ಯೆ ಕೂಡ ಹೆಚ್ಚಿಗೆ ಆಗ್ತಾ ಇದಾವೆ. ಈ ರೀತಿಯಾಗಿ ನಮ್ಮ ನೆರೆಹೊರೆ ದೇಶಗಳ ಜೊತೆ ಏನಾದ್ರು ಸಮಸ್ಯೆಗಳು ಹೆಚ್ಚಿಗಾದ್ರೆ ಅವೆಲ್ಲರೂ ಸೇರ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು, ರೈಟ್, ಈಸಿಯಾಗಿ ಅಟ್ಯಾಕ್ ಮಾಡಬಹುದು. ಅದಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳು ಚೆನ್ನಾಗಿರ್ಲೇಬೇಕಾಗತ್ತೆ. ಆ ಅಂತಾರಾಷ್ಟ್ರೀಯ ಸಂಬಂಧ ಚೆನ್ನಾಗಿರ್ಬೇಕಂದ್ರೆ ಆ ಜಾಗ್ರಫಿಕಲ್ ಲೊಕೇಶನ್ ನಮಗೆ ಗೊತ್ತಿರ್ಬೇಕಾಗತ್ತೆ, ರೈಟ್. ಅದಕ್ಕೆ ಜಾಗ್ರಫಿ ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ. ಸೊ IR ಒಂದು ಹೊಸ ಸಬ್ಜೆಕ್ಟ್ ಇದ್ರೂ ಸಹಿತ ಇಟ್ ಇಸ್ ಅ ಪಾರ್ಟ್ ಆಫ್ ಜಾಗ್ರಫಿ ಓನ್ಲಿ. ಅಂದ್ರೆ ಇಲ್ಲಿ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗವರ್ನೆನ್ಸ್ ದಿಂದ ಒಂದು ಆಲ್ಮೋಸ್ಟ್ 180 ಮಾರ್ಕ್ಸ್ ಕ್ವಶನ್ ಕೇಳಿರ್ತಾರೆ. ಅಂಡ್ ಒಂದು 80 ಮಾರ್ಕ್ಸ್ ಕ್ವಶನ್ಸ್ ಅಥವಾ 70 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿಂದ ಬಂದಿರುತ್ತೆ. ಅರೌಂಡ್ 60 to 70 ಮಾರ್ಕ್ಸ್ ಕ್ವಶನ್ಸ್ IR ಮೇಲೆ ಕೇಳಿರ್ತಾರೆ. ಅಂದ್ರೆ 60 to 70 ಮಾರ್ಕ್ಸ್ ಕ್ವಶನ್ ಫ್ರಮ್ IR ನಥಿಂಗ್ ಬಟ್ ಅಗೇನ್ ಜಾಗ್ರಫಿ ಅಂತ. ಆಲ್ಮೋಸ್ಟ್ 70 ಮಾರ್ಕ್ಸ್ ಕ್ವಶನ್ ನಿಮ್ಗೆ ಇಲ್ಲಿ ಜಾಗ್ರಫಿ ನಾಲೆಜ್ ಇಂದ ಆನ್ಸರ್ ಮಾಡಬಹುದು. ಅದೇ ರೀತಿಯಾಗಿ GS3 ಅಲ್ಲಿ ಬರುವುದು ಯಾವೆಲ್ಲ ಹೇಳಿ. ಸೊ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ ನಿಮ್ಗೆ. ಅಂಡ್ ರಿಸೋರ್ಸಸ್ ಅಂತ ಬರುತ್ತೆ, ರಿಸೋರ್ಸಸ್ ಅಂಡ್ ಇಂಡಸ್ಟ್ರೀಸ್, ಅಗ್ರಿಕಲ್ಚರ್, ಇವೆಲ್ಲ ಟಾಪಿಕ್ಗಳು ಬರ್ತವೆ. ಪ್ಲಸ್ ಸೈನ್ಸ್ ಅಂಡ್ ಟೆಕ್, ಎನ್ವೈರನ್ಮೆಂಟ್ ಇಕಾಲಜಿ ಇವೆಲ್ಲ ಮತ್ತೆ ಬರ್ತವೆ. ದಟ್ ಇಸ್ ಇದು ಸೈನ್ಸ್ ಅಂಡ್ ಟೆಕ್, ಇಂಟರ್ನಲ್ ಸೆಕ್ಯೂರಿಟಿ ಅವೆಲ್ಲ ಬರ್ತವೆ. ಬಟ್ ಇವೆಲ್ಲ ಜಾಗ್ರಫಿ ಮಾಡ್ಯೂಲ್ಸ್, ಇವೆಲ್ಲ ಇಂಡಸ್ಟ್ರೀಸ್, ರಿಸೋರ್ಸಸ್, ಅಗ್ರಿಕಲ್ಚರ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಲ್ಲ ಜಾಗ್ರಫಿ, ರೈಟ್, ಎಲ್ಲ ಜಾಗ್ರಫಿ ಸಬ್ಜೆಕ್ಟ್ಸ್. ಇಲ್ಲಿಂದ ಒಂದು ಆಲ್ಮೋಸ್ಟ್ 80 to 100 ಮಾರ್ಕ್ಸ್ ಕ್ವಶನ್ಸ್ ಬರ್ತವೆ. 80 to 100 ಮಾರ್ಕ್ಸ್ ಕ್ವಶನ್ಸ್, ರೈಟ್, ಇಲ್ಲಿ GS3 ಅಲ್ಲಿ. ಅಂಡ್ GS4 ಅಂತ ನಿಮ್ಗೆ ಗೊತ್ತು, ಕಂಪ್ಲೀಟ್ ಇದು ಎಥಿಕ್ಸ್ ಪೇಪರ್, ಇದು ಎಥಿಕ್ಸ್ ಅಂಡ್ ಇಂಟೆಗ್ರಿಟಿ ಅಂತ ಬರುತ್ತೆ. ಇದಕ್ಕೆ ನಮ್ಮ ಜಾಗ್ರಫಿ ಯಾವುದೇ ಸಂಬಂಧ ಇಲ್ಲ ಇಲ್ಲಿ ಸಾಮಾನ್ಯವಾಗಿ, ರೈಟ್. ಸೊ ಬಟ್ GS1, GS2, GS3 ನೋಡಿದ್ರೆ ಜಾಗ್ರಫಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್. ಸೊ ಇಲ್ಲಿ ಒಂದು ನಿಮ್ಗೆ ಒಂದು 100 ಮಾರ್ಕ್ಸ್, ಇಲ್ಲಿ ಒಂದು 170 ಪ್ಲಸ್ 100 ಆಲ್ಮೋಸ್ಟ್ 270 ಮಾರ್ಕ್ಸ್. ಸೊ 270 ಔಟ್ ಆಫ್ 750 ಮಾರ್ಕ್ಸ್ ಅಲ್ಲಿ ಒಂದು 270 ಮಾರ್ಕ್ಸ್ ನೀವು ಜಾಗ್ರಫಿದಿಂದನೇ ಬರುತ್ತೆ. ಅಂಡ್ ದಟ್ಸ್ ವೈ ಜಾಗ್ರಫಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮೇನ್ಸ್ ಎಕ್ಸಾಮ್ ಗೆ. ತುಂಬಾ ಇಂಪಾರ್ಟೆಂಟ್ ಮೇನ್ಸ್ ಗೆ, ಯಾಕಂದ್ರೆ GS1, GS2, GS3 ಅಲ್ಲಿ ಜಾಗ್ರಫಿ ಓವರ್ಲ್ಯಾಪಿಂಗ್ ಆಗುತ್ತೆ. ಪ್ಲಸ್ ಎಸ್ಸೆ ರೈಟಿಂಗ್ ಅಲ್ಲಿ 2 ಎಸ್ಸೆ ಬರೀಬೇಕಾಗತ್ತೆ. essay 1 ಮತ್ತು essay 2 2 ಎಸ್ಸೆ ಬರೀಬೇಕಾಗತ್ತೆ. ಅದರಲ್ಲಿ 1 ಎಸ್ಸೆ ನಿಮ್ಗೆ ಒಂದು ಎಸ್ಸೆ ಯಾವ ರೀತಿಯಾಗಿ ಫ್ರೇಮ್ ಮಾಡಿರ್ತಾರೆ ಅಂದ್ರೆ, ಒಂದು ಎಕನಾಮಿಕ್ ಟಾಪಿಕ್ ಮೇಲೆ, ಒಂದು ಸೊಸೈಟಿ ಟಾಪಿಕ್ ಮೇಲೆ, ಒಂದು ಫಿಲಾಸಫಿ ಮೇಲೆ, ಒಂದು IR ಮೇಲೆ, ಈ ತರ ಕ್ವಶನ್ಸ್ ಕೇಳಿರ್ತಾರೆ. ಅಂದ್ರೆ 1 ಟಾಪಿಕ್ ಜಾಗ್ರಫಿದಿಂದ ಕೇಳ್ತಾರೆ, ರೈಟ್. ಸಾಮಾನ್ಯವಾಗಿ ಇದು essay 1 ಅಲ್ಲಿ ಬಂದಿರುತ್ತೆ. ಸೊ ಇಲ್ಲಿ 1 ಟಾಪಿಕ್ ಜಾಗ್ರಫಿಗೆ ಸಂಬಂಧಪಟ್ಟಂಗಿರುತ್ತೆ. ಅಂದ್ರೆ 125 ಮಾರ್ಕ್ಸ್ಗೆ ಇಲ್ಲಿ ಸಂಬಂಧಪಟ್ಟಿರುತ್ತೆ, ರೈಟ್, ಎಸ್ಸೆ. ಅಂಡ್ ಆಪ್ಷನಲ್ ಏನಾದ್ರೂ ತಗೊಂಡ್ರೆ ಅದು 500 ಮಾರ್ಕ್ಸ್ ಇರುತ್ತೆ, 500 ಮಾರ್ಕ್ಸ್, ರೈಟ್. ಸೊ ಆಪ್ಷನಲ್ 500 ಅಂಡ್ ಎಸ್ಸೆ 125 ಅಂಡ್ GS ಅಲ್ಲಿ 270. ಸೊ 270 ಪ್ಲಸ್ 500 770 ಪ್ಲಸ್ 125 125 ಎಷ್ಟಾಗತ್ತೆ ನೋಡಿ. 500 ಪ್ಲಸ್ 270 770 795 895. ಅಂದ್ರೆ ಆಲ್ಮೋಸ್ಟ್ ಮೇನ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ? ಮೇನ್ಸ್ ಅಲ್ಲಿ 1750 ಮಾರ್ಕ್ಸ್ ಇರುತ್ತೆ. 1750ದಲ್ಲಿ 895 ಮಾರ್ಕ್ಸ್ ನಿಮ್ಗೆ ಜಾಗ್ರಫಿ ಮೇಲೆ ಆನ್ಸರ್ ಮಾಡಬಹುದು ಅಂತ. ಅಂದ್ರೆ ಆಲ್ಮೋಸ್ಟ್ 50% ಗಿಂತ ಹೆಚ್ಚಿಗೆ, ರೈಟ್. ಸೊ ಇವಾಗ 1750 50% ಎಷ್ಟಾಗತ್ತೆ? ಓಕೆ, ಆಲ್ಮೋಸ್ಟ್ 52% ಅನ್ಕೋಬಹುದು ಇಲ್ಲಿ ನೀವು. 52% ಕರೆಕ್ಟ್ ತಾನೆ? ಆಲ್ಮೋಸ್ಟ್ 52 ಅಷ್ಟಾಗತ್ತಲ್ವೋ? ಆಲ್ಮೋಸ್ಟ್ 52% ಆಗತ್ತೆ ಇಲ್ಲಿ. ಅಂದ್ರೆ ನಿಮ್ ಮೇನ್ಸ್ ಅಲ್ಲಿ 50% ಜಾಗ್ರಫಿನೇ ಅಂತ ಮೇನ್ಸ್ ಎಕ್ಸಾಮ್ ತಗೊಂಡ್ರೆ, ರೈಟ್. ಎಥಿಕ್ಸ್ ಬಿಟ್ಟು, ರೈಟ್, ಎಥಿಕ್ಸ್ ಆಲ್ಮೋಸ್ಟ್ 70% ಮಾರ್ಕ್ಸ್ ಆನ್ಸರ್ ಬರೀಬಹುದು. ಅದಕ್ಕೆ ತುಂಬಾ ಜನ ಅಂತಾರೆ, ಸರ್ ಜಾಗ್ರಫಿ ತಗೊಂಡ್ರೆ ಏನಾಗ್ಬೋದು ಅಂತ. ಜಾಗ್ರಫಿ ತಗೊಂಡ್ರೆ ಒಳ್ಳೇದೇ ಆಗತ್ತೆ. ಯಾಕೆ ಒಳ್ಳೇದಾಗತ್ತೆ ಅಂದ್ರೆ ನಿಮ್ದು ಎಲ್ಲ GS ಪೇಪರ್ ಕವರ್ ಆಗುತ್ತೆ ಇಲ್ಲಿ, ರೈಟ್. ಸೊ ಸಿಲೆಬಸ್ ಯಾಕೆ ಹೆಚ್ಚಿಗಿದೆ ಅಂದ್ರೆ ಇದಕ್ಕೆ ಸಿಲೆಬಸ್ ಹೆಚ್ಚಿಗಿದ್ದು ಜಾಗ್ರಫಿ ಆಪ್ಷನಲ್ದು. ಯಾಕಂದ್ರೆ GS ಪೇಪರ್ ಎಲ್ಲ ಕವರ್ ಆಗ್ತವೆ. ಅದೇ ನೀವು ಯಾಂತ್ರೋ ಅಂತೆಲ್ಲ ತಗೊಂಡ್ರೆ ಯಾವ್ದು ಕೂಡ ಅಲ್ಲಿ ಕವರ್ ನೋಡಿ. ಯಾಂತ್ರೋ ತಗೊಂಡ್ರೆ ಯಾವುದೇ GS1 ಓವರ್ಲ್ಯಾಪ್ ಅಲ್ಲ, ಇಲ್ಲಿ ಯಾವ್ದು GS2 ದಲ್ಲಿ ಕೂಡ ಏನು ಓವರ್ಲ್ಯಾಪಿಂಗ್ ಇಲ್ಲ, GS3 ಕೂಡ ಯಾವುದೇ ಓವರ್ಲ್ಯಾಪಿಂಗ್ ಇಲ್ಲ ನಿಮ್ಗೆ. ಅದಕ್ಕೆ ಜಾಗ್ರಫಿ ತಗೊಂಡ್ರೆ ಯಾಕೆ ಹೆಚ್ಚಿಗೆ ಸಕ್ಸೆಸ್ ರೇಟ್ ಇರುತ್ತಂದ್ರೆ ಸಾಮಾನ್ಯವಾಗಿ ಓವರ್ಲ್ಯಾಪಿಂಗ್ ಹೆಚ್ಚಿಗೆ ಆಗೋದ್ರಿಂದ. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಯಾಂತ್ರೋ ಅಥವಾ ಬೇರೆ ಯಾವ್ದೋ ಒಂದು ಆಪ್ಷನ್ ತಗೊಂಡ್ರೆ, ಈಗ ಯಾಂತ್ರೋ ತಗೊಂಡ್ರೆ ಅದಕ್ಕಂದ್ರೆ ಓದಾಕ ಒಂದು 2.5 to 3 months ಬೇಕೇ ಬೇಕು. ಈಗ 3 months ಬೇಕೇ ಬೇಕು ತಾನೆ ಇದನ್ನ ಓದಕ್ಕೆ. ಮತ್ತೆ ಇದನ್ನ ಓದಕ್ಕೆ ಇವೆಲ್ಲ GS ಓದಾಕ ಇದಕ್ಕೆ ಕೂಡ ಒಂದು 3 to 4 months ಬೇಕೇ ಬೇಕು. 3 to 4 months ಇಷ್ಟೆಲ್ಲ ಮುಗಿಸ್ಬೇಕಂದ್ರೆ ಇವೆಲ್ಲ ಸಬ್ಜೆಕ್ಟ್ಸ್ ಜಾಗ್ರಫಿ, ಇಲ್ಲಿ IR, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ರಿಸೋರ್ಸ್ ಇವೆಲ್ಲ ಮುಗಿಸ್ ಒಂದು 3 to 4 months ಬೇಕೇ ಬೇಕು. ಅಂದ್ರೆ 3 to 4 months ಪ್ಲಸ್ 3 months, ರೈಟ್. ನೀವು ಯಾಂತ್ರೋ ತಗೊಂಡ್ರೆ 3 + 4 ಅಂತ ತಗೊಳ್ಳೋಣ, 7 months ಬೇಕೇ ಬೇಕು, ರೈಟ್. ಆದ್ರೆ ನೀವು ಜಾಗ್ರಫಿ ಆಪ್ಷನಲ್ ತಗೊಂಡ್ರೆ ಅದಕ್ಕೊಂದು 4 months ಬೇಕಾಗತ್ತೆ ಅದು ಸಿಲೆಬಸ್ ಮುಗಿಸಕ್ಕೆ. ಅದೇ 4 months ಅಲ್ಲಿ ಕರೆಕ್ಟ್ ಆಗಿ ಹೇಳ್ಕೊಳ್ಳಿ, 4 months ಇದನ್ನು ನಿಮ್ಗೆ ಆಟೋಮೆಟಿಕ್ ಎಲ್ಲ ಕವರ್ ಆಗ್ಬಿಡುತ್ತೆ. ಸೊ ಜಾಗ್ರಫಿ ಆಪ್ಷನಲ್ ತಗೊಂಡ್ರೆ ಆಲ್ಮೋಸ್ಟ್ ಮೇಜರ್ ಪೋರ್ಷನ್ ಇದು ಕೂಡ ಕವರ್ ಆಗ್ಬಿಡುತ್ತೆ. ಒಂದ್ ಸ್ವಲ್ಪ ಎಕ್ಸ್ಟ್ರಾ ಓದ್ಕೋಬೇಕಾಗತ್ತೆ, ಬಟ್ ಮೋಸ್ಟ್ಲಿ ಇದು ಕವರ್ ಆಗ್ಬಿಡುತ್ತೆ. ಸೊ ಬಿಕಾಸ್ ಇದು ಮೋಸ್ಟ್ಲಿ ಕವರ್ ಆದ್ರೆ ನೀವು ಇಲ್ಲಿ ಟೈಮ್ ಸೇವ್ ಮಾಡ್ಕೋಬಹುದು. ನೋಡಿ,
ನೀವು ಒನ್ಲಿ ಆಪ್ಷನ್ ಅಷ್ಟೇ ಅನ್ಕೋಬಾರ್ದು. ಇಲ್ಲಿ ಆಪ್ಷನ್ ಜೊತೆಗೆ ಜಿ ಎಸ್ ಕವರ್ ಆಗ್ತಿರುತ್ತೆ. ಇಲ್ಲಿ 4 ನೋಡಿ, ಇವೆರಡು ಅಷ್ಟೇ ಕಂಪೇರ್ ಮಾಡಿದ್ರೆ ಜಾಗ್ರಫಿ ಟೈಮ್ ಹೆಚ್ಚಿಗೆ ಬೇಕು. ಆಂಥ್ರೋ ಜಾಗ್ರಫಿ ಅಷ್ಟೇ ಕಂಪೇರ್ ಮಾಡಿದ್ರೆ ಜಾಗ್ರಫಿ ಹೆಚ್ಚಿಗೆ ಬೇಕು. ಅದೇ ಹೆಚ್ಚಿಗೆ ಟೈಮ್ ತಗೊಳುತ್ತೆ ನೋಡಿ, ಅದ್ರಾಗೆ ಜಿ ಎಸ್ ಎಲ್ಲ ಆಲ್ಮೋಸ್ಟ್ ಕವರ್ ಆಗಿರುತ್ತೆ. ಬಟ್ ಈ 3 months ಅಲ್ಲಿ ಯಾವ್ದು ಹೆಚ್ಚಿಗೆ ಕವರ್ ಆಗಲ್ಲ ಅಂತ. ಸೊ ದಟ್ ಇಸ್ ಎಲ್ಲ ಕೂಡ ಒಂದು ರೀಸನ್ ಇದ್ದೇ ಇರುತ್ತೆ, ಸೈಂಟಿಫಿಕ್ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇರುತ್ತೆ. ಸೊ UPSC ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ರೆ ಸಿಲೆಬಸ್ ನಾವು ಎಲ್ಲಿ ಓವರ್ಲ್ಯಾಪಿಂಗ್ ಹೆಚ್ಚಿಗೆ ಆಗುತ್ತೆ, ಆಪ್ಷನಲ್ ಸಿಲೆಬಸ್ ಹೆಚ್ಚಿಗಿರುತ್ತೆ. ಎಲ್ಲಿ ಓವರ್ಲ್ಯಾಪಿಂಗ್ ಕಡಿಮೆ ಇರುತ್ತೆ, ಅಲ್ಲಿ ಸಿಲೆಬಸ್ ಕಡಿಮೆ ಇರುತ್ತೆ. ಬಿಕಾಸ್ ಎಲ್ಲರಿಗೂ ಕೂಡ ಒಂದು ನ್ಯಾಯ ಸಿಗ್ಬೇಕು ಅಥವಾ ಜಸ್ಟಿಸ್ ಸಿಗ್ಬೇಕು ಅಂತ ಹೇಳಿ, ರೈಟ್. ಸೊ ಅದಕ್ಕೆ ಅದು ನಿಮ್ ಚಾಯ್ಸ್, ಇವಾಗ ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅಂತ. ಬಿಕಾಸ್ ಅಲ್ಟಿಮೇಟ್ ಯುವರ್ ಚಾಯ್ಸ್, ರೈಟ್. ಬಟ್ ಒಂದು ಐಡಿಯಾ ಕೊಟ್ಟಿದ್ರೆ ನಿಮ್ಗೆ ಯಾವ ತರ ಆಪ್ಷನ್ ಇರ್ತವೆ ಅಂತ. ಎಲ್ಲ ಆಪ್ಷನ್ ಕೂಡ ಚೆನ್ನಾಗಿ ಇರ್ತವೆ. ಅದು ಆಪ್ಷನ್ ಚೆನ್ನಾಗಿ ಇಲ್ಲದೆ ಇದ್ರೆ UPSC ಇಡ್ತಾನೆ ಇರಲಿಲ್ಲ, ಆಪ್ಷನ್ ಅದು ತೆಗೆದಾಕ್ಬಿಡ್ತಾ ಇದ್ರು UPSC ಅವರು. ಬಟ್ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಎಲ್ಲರಿಗೂ ಕೂಡ ಒಂದು ನ್ಯಾಯ ಸಿಗ್ಲಿ, ಎಲ್ಲರಿಗೂ ಕೂಡ ಜಸ್ಟಿಸ್ ಸಿಗ್ಲಿ ಅಂತ ಈ ತರ ಡಿಸೈನ್ ಮಾಡಿದ್ದಾರೆ, ರೈಟ್. ಸೊ ಇವಾಗ ನೋಡಿ, ಜಾಗ್ರಫಿದಿಂದ ಮೇನ್ಸ್ ಅಲ್ಲಿ ಇಷ್ಟೆಲ್ಲ ಓವರ್ಲ್ಯಾಪ್ ಆಗುತ್ತೆ. ಅಂಡ್ ಇಂಟರ್ವ್ಯೂ ಅಂತ ಹೋದ್ರೆ, ಸೊ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಕ್ವಶನ್ ಕೇಳ್ತಾರೆ, ನಿಮ್ ನೇಮ್ ಕೇಳ್ತಾರೆ. ವಾಟ್ ಈಸ್ ಯುವರ್ ನೇಮ್? ಅವಾಗ ನೀವು ಹೇಳ್ತೀರಾ ಬಾಹುಬಲಿನೋ ಅದನೋ ಇದನೋ ನಿಮ್ಮ ಹೆಸರೆಲ್ಲ ಹೇಳ್ತೀರಾ, ರೈಟ್. ಸೊ ನೇಮ್ ಆದ್ಮೇಲೆ ಸೆಕೆಂಡ್ ಕ್ವಶನ್ ದಿ ಲಾಸ್ಟ್ ಫ್ರಮ್ ಯುವರ್ ನೇಟಿವ್ ಪ್ಲೇಸ್ ಅಥವಾ ನಿಮ್ ಸರೌಂಡಿಂಗ್ ಅಲ್ಲಿ ಅಥವಾ ನಿಮ್ ನೇಟಿವ್ ಪ್ಲೇಸ್ ಅಥವಾ ನಿಮ್ ನೇಟಿವ್ ಡಿಸ್ಟ್ರಿಕ್ಟ್ ಸ್ಟೇಟ್ ಮೇಲೆ ಕ್ವಶನ್ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾರಾದ್ರೂ ಶಿವಮೊಗ್ಗದವ್ರು ಇದ್ರೆ ಪಕ್ಕಾ ಕ್ವಶನ್ ಕೇಳ್ತಾರೆ ಜೋಗ್ ಫಾಲ್ಸ್ ಮೇಲೆ ಅಥವಾ ಶರಾವತಿ ಮೇಲೆ ಅಥವಾ ವೆಸ್ಟರ್ನ್ ಘಾಟ್ಸ್ ಮೇಲೆ, ಅಲ್ಲಿ ಪಕ್ಕಾ ಕ್ವಶನ್ ಕೇಳ್ತಾರೆ. ಅದೇ ನೀವೇನಾದ್ರೂ ಈ ಕಡೆ ಈಸ್ಟರ್ನ್ ಘಾಟ್ಸ್ ಕಡೆಯಿಂದ ಬಂದಿದ್ರೆ ಈಸ್ಟರ್ನ್ ಘಾಟ್ಸ್ ಮೇಲೆ ಕ್ವಶನ್ ಕೇಳ್ತಾರೆ. ಸೊ ನೀವೇನಾದ್ರೂ ಈ ಕಡೆ ನಾರ್ತ್ ಕರ್ನಾಟಕದಿಂದ ಬಂದಿದ್ರೆ ಅಲ್ಲಿಂದ ಕ್ವಶನ್ ಕೇಳ್ತಾರೆ. ಸೊ ಬಿಕಾಸ್ ಸಾಮಾನ್ಯ ಕ್ವಶನ್ ನಿಮ್ ಲೋಕಲ್ ಏರಿಯಾ ಮೇಲೆ ಕ್ವಶನ್ ಕೇಳ್ತಾರೆ. ಲೋಕಲ್ ಏರಿಯಾ ಅಂದ್ರೆ ಏನು, ಜಾಗ್ರಫಿ, ರೈಟ್. ಅಲ್ಲಿ ಕೂಡ ಕ್ವಶನ್ಸ್ ಕೇಳ್ತಾರೆ, ರೈಟ್. ಸಮ್ ಕ್ವಶನ್, ನಾಟ್ ಆಲ್ ದ ಕ್ವಶನ್, ಸಮ್ ಕ್ವಶನ್ಸ್ ದೇ ವಿಲ್ ಕಮ್ಸ್ ಫ್ರಮ್ ದ ಯುವರ್ ಸರೌಂಡಿಂಗ್ ಏರಿಯಾಸ್. ಅಲ್ಲಿರುವಂತಹ ಸಾಯಿಲ್ ಮೇಲೆ ಕ್ವಶನ್ ಕೇಳಬಹುದು, ಅಲ್ಲಿರುವಂತಹ ಒಂದು ಅಗ್ರಿಕಲ್ಚರ್ ಕ್ರಾಪ್ಸ್ ಮೇಲೆ ಕ್ವಶನ್ ಕೇಳಬಹುದು, ಅಲ್ಲಿರುವಂತಹ ಒಂದು ಫಾರೆಸ್ಟ್ ಮೇಲೆ ಕ್ವಶನ್ ಕೇಳಬಹುದು, ಅಲ್ಲಿರುವಂತಹ ನದಿಗಳ ಮೇಲೆ ಕ್ವಶನ್ ಕೇಳಬಹುದು, ಅಲ್ಲಿರುವಂತಹ ಡ್ಯಾಮ್ ಮೇಲೆ ಕ್ವಶನ್ ಕೇಳಬಹುದು, ಏನ್ ಬೇಕಾದ್ರೂ ಕ್ವಶನ್ ಕೇಳಬಹುದು, ರೈಟ್. ಸೊ ಅಗೇನ್ ಸಮ್ ಕ್ವಶನ್ಸ್ ಅಗೇನ್ ಯು ಕ್ಯಾನ್ ಆನ್ಸರ್ ವಿತ್ ದ ಹೆಲ್ಪ್ ಆಫ್ ದ ಜಾಗ್ರಫಿ ನಾಲೆಜ್, ರೈಟ್. ಅಂಡ್ ಸೊ ಇಷ್ಟು ನಿಮಗೆ ಕಂಪ್ಲೀಟ್ ಆಗಿ ಓವರ್ಲ್ಯಾಪ್ ಆಗುತ್ತೆ. ಅಂಡ್ ಜಾಗ್ರಫಿ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ಇಟ್ಸ್ ಓವರ್ಲ್ಯಾಪಿಂಗ್. ಪ್ರಿಲಿಮ್ಸ್ ಅಲ್ಲಿ ನೋಡಿ, ಆಂಥ್ರೋ 0 ಕ್ವಶನ್ಸ್ ಇನ್ ಪ್ರಿಲಿಮ್ಸ್, ರೈಟ್. ಬಟ್ ಜಾಗ್ರಫಿ 15-20 ಕ್ವಶನ್ ಬರ್ತವೆ, ರೈಟ್. ಅಂಡ್ ಇಲ್ಲಿ ನೋಡಿ GS ಅಲ್ಲಿ ಕೂಡ ಆಲ್ಮೋಸ್ಟ್ ಇಲ್ಲಿ ಓವರ್ಲ್ಯಾಪ್ ಆಗುತ್ತೆ. ಸೊ ಹಾಗಾಗಿ ಜಾಗ್ರಫಿ ತುಂಬಾನೇ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇನ್ ಯುವರ್ UPSC ಜರ್ನಿ. ಇದು ನಿಮ್ಗೆ ಒಂದಷ್ಟು ಕಂಟ್ರಿಬ್ಯೂಷನ್ ಬಗ್ಗೆ ಆಯ್ತು, ಎಷ್ಟು ಮಾರ್ಕ್ಸ್ ಬರ್ತವೆ ಅಂತ. ಇನ್ನು ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಇಲ್ಲಿ, ಸೊ ಸೋರ್ಸ್ ಅಥವಾ ಮಟೀರಿಯಲ್ಸ್, ಸೋರ್ಸ್ ಆರ್ ಮಟೀರಿಯಲ್ಸ್, ಯಾವ ಬುಕ್ಸ್ ನ ರೆಫರ್ ಮಾಡಬೇಕು ಅಥವಾ ಏನ್ ಓದ್ಬೇಕು ಅಂತ. ಸೊ ಜಾಗ್ರಫಿಗೆ ಏನ್ ಓದ್ಬೇಕು, ಯಾವೆಲ್ಲ ಮಟೀರಿಯಲ್ಸ್ ಓದ್ಬೇಕು ಅಂತೇಳಿ ಸೋರ್ಸ್ ಆರ್ ಮಟೀರಿಯಲ್ಸ್ ಅಂತ ಬರುತ್ತೆ. ಅದರಲ್ಲಿ ಫಸ್ಟ್ ಸೋರ್ಸ್ ಈಸ್ NCERT. ಇದನ್ನ ಓದ್ಲೇಬೇಕು NCERT. ನೀವು NCERT ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು, ರೈಟ್. ಸೊ ತುಂಬಾ ಜನ NCERT ಸ್ಕಿಪ್ ಮಾಡ್ತಾರೆ, ಬಟ್ NCERT ಸ್ಕಿಪ್ ಮಾಡ್ಕೊಡೋದು. ಸೊ NCERT ಅಲ್ಲಿ ಒಂದೇದು ಯಾವ್ದಂದ್ರೆ 6 to 12th ಕ್ಲಾಸ್ NCERT ಓದ್ಲೇಬೇಕು. 6 to 12th ಕ್ಲಾಸ್ NCERTs, ರೈಟ್. ನೋಡಿ 6 and 7 ಕ್ಲಾಸ್ NCERTs ಕವರ್ಸ್ ಯುವರ್ ಫಿಸಿಕಲ್ ಜಾಗ್ರಫಿ ಆರ್ ವರ್ಲ್ಡ್ ಜಾಗ್ರಫಿ. ಇಲ್ಲಿ ವರ್ಲ್ಡ್ ಜಾಗ್ರಫಿ ಕವರ್ ಮಾಡುತ್ತೆ ಇದು, ವರ್ಲ್ಡ್ ಜಾಗ್ರಫಿ. ಅಂಡ್ 8th ಕ್ಲಾಸ್ NCERT ಕವರ್ಸ್ ಯುವರ್ ಎಕನಾಮಿಕ್ ಜಾಗ್ರಫಿ. ಎಕನಾಮಿಕ್ ಜಾಗ್ರಫಿ ಅಂದ್ರೆ ಆರ್ಥಿಕ ಭೂಗೋಳಶಾಸ್ತ್ರ. ಒಂದನೇದು ಜಾಗತಿಕ ಭೂಗೋಳಶಾಸ್ತ್ರ, ಸೆಕೆಂಡ್ ಒನ್ ಆರ್ಥಿಕ ಭೂಗೋಳಶಾಸ್ತ್ರ. ಅಂಡ್ ಮೂರನೇದು 9th and 10th NCERTs ಕವರ್ಸ್ ಯುವರ್ ಇಂಡಿಯನ್ ಜಾಗ್ರಫಿ, ಭಾರತದ ಭೂಗೋಳಶಾಸ್ತ್ರ. ಅಂಡ್ 11th ಕ್ಲಾಸ್ NCERT ಕವರ್ಸ್ ಯುವರ್ ಫಿಸಿಕಲ್ ಜಾಗ್ರಫಿ, ಭೌತಿಕ ಭೂಗೋಳಶಾಸ್ತ್ರ, ಫಿಸಿಕಲ್ ಜಾಗ್ರಫಿ, ಭೌತಿಕ ಭೂಗೋಳಶಾಸ್ತ್ರ. ಅಂಡ್ 12th ಕ್ಲಾಸ್ NCERT ಕವರ್ಸ್ ಯುವರ್ ಹ್ಯೂಮನ್ ಜಾಗ್ರಫಿ, ಹ್ಯೂಮನ್ ಅಂಡ್ ಎಕನಾಮಿಕ್ ಬೋತ್, ಬಟ್ ಮೇಜರ್ಲಿ ಹ್ಯೂಮನ್ ಜಾಗ್ರಫಿ ಅಂದ್ರೆ ಮಾನವ ಭೂಗೋಳಶಾಸ್ತ್ರ. ಈ ರೀತಿ ನಿಮಗೆ NCERT ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿರುತ್ತೆ. ಅದಕ್ಕೆ NCERT ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ಇದು ಒಂದೇ ಸೋರ್ಸ್, ಇದು NCERTs ಒಂದೇ ಸೋರ್ಸ್. NCERT ಓದ್ಲೇಬೇಕು, ರೈಟ್. ಅಂಡ್ ಸೆಕೆಂಡ್ ಸೋರ್ಸ್ ಯಾವ್ದಂದ್ರೆ GC ಲಿಯಾಂಗ್ ಅಂತ ಬರುತ್ತೆ. ಆ GC ಲಿಯಾಂಗ್ ಓದಿದ್ರೆ ಒಳ್ಳೇದು, ಓದ್ದೇ ಇದ್ರು ಕೂಡ ಒಳ್ಳೇದು, ರೈಟ್. ಸೊ ಬಿಕಾಸ್ ತುಂಬಾ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಇರುತ್ತೆ, ರೈಟ್. ಅಂಡ್ ನೀವು 11th ಕ್ಲಾಸ್ ಏನಾದ್ರು ಓದಿದ್ರೆ ಆಲ್ಮೋಸ್ಟ್ GC ಲಿಯಾಂಗ್ ಕವರ್ ಆಗಿರುತ್ತೆ, ರೈಟ್. ಹಾಗಾಗಿ ಈ GC ಲಿಯಾಂಗ್ ಎಲ್ಲರೂ ಓದಂತ ಫೋರ್ಸ್ ಮಾಡ್ತಾರೆ. ಬಟ್ ಟೈಮ್ ಇದ್ರೆ ನಿಮ್ಗೆ ಅರ್ಥ ಆದ್ರೆ ಓದಿ, ಬಟ್ ಓದ್ಲೇಬೇಕಂತ ಹೇಳಂಗಿಲ್ಲ, ರೈಟ್. ಸೊ ಬಿಕಾಸ್ ಓದಿದ್ರೆ ಚೆನ್ನಾಗಿರುತ್ತೆ,
ಓದೇ ಇದ್ರು ಕೂಡ ಚೆನ್ನಾಗಿರುತ್ತೆ, ರೈಟ್? ಅದಕ್ಕೆ ಹೆಚ್ಚಿಗೆ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ ಜಿ ಸಿ ಲಿಯಾಂಗ್, ಬಿಕಾಸ್ ಇದು ಅಂತೂ ಮಸ್ಟ್. ಇದು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. 11th ಕ್ಲಾಸ್ ಮಸ್ಟ್ ಇದು. ಅಂಡ್ ಇದು ಓದ್ತಾ ಇಲ್ಲ ಅಂದ್ರೆ ಇದಂತೂ ಓದ್ಲೇಬೇಕು ಅವಾಗ ಜಿ ಸಿ ಲಿಯಾಂಗ್, ರೈಟ್? ಜಿ ಸಿ ಲಿಯಾಂಗ್ ಆದ್ಮೇಲೆ ಮೂರನೇದು ಅದೇ ಇಂಪಾರ್ಟೆಂಟ್ ಸೋರ್ಸ್ ನಿಮ್ಗೆ ಇಡೀ ನಿಮ್ಮ UPSC ಜರ್ನಿಗೆ. ಅದು ಯಾವ್ದಂದ್ರೆ ವಿಲಾಸ್ ಸರ್ ಕ್ಲಾಸ್ ನೋಟ್ಸ್. ಇದೇ ಮೇನು. ನನಗೆ ಗೊತ್ತು ಅಲ್ಟಿಮೇಟ್ಲಿ ಇದು ಒಂದೇ ಓದ್ತಿರಂತ ನೀವು, ಬಟ್ ಇದೇ ಮೇನ್ ಸೋರ್ಸ್. ಇದನ್ನ ನೀಟಾಗಿ ಓದ್ಕೋಬೇಕು, ರೈಟ್? ನಿಮ್ ಕ್ಲಾಸ್ ಎಲ್ಲಾನು ಬರ್ಸಿರ್ತೀನಿ ನಾನು. ಸೊ ಹೇಳಕ್ಕ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರೆ, ಯಾರು ಕೂಡ ಚೆನ್ನಾಗಿಲ್ಲ ಅಂತ ಯಾರು ಕೂಡ ಹೇಳಂಗಿಲ್ಲ ಎಲ್ಲರೂ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ ಅಂತ. ಹಾ ಹಾ ಆಯ್ತಾಯ್ತು, ಬರ್ತೀನಿ. ಪಾಯಿಂಟಿಗೆ ಬರ್ತೀನಿ, ರೆಫರೆನ್ಸ್ ಬುಕ್ ಬರ್ತೀನಿ. ಬಟ್ ಇಷ್ಟು ಫಸ್ಟ್ ಇದು ಮೇನ್ ಬರ್ಕೊಳ್ಳಿ, ಅಂಡ್ ಆಮೇಲೆ ನಿಮ್ಗೆ ರೆಫರೆನ್ಸ್ ಬುಕ್ ಹೇಳ್ತೀನಿ ನಾನು. ಸೊ ಕ್ಲಾಸ್ ನೋಟ್ಸ್ ಇದನ್ನ ನೀಟಾಗಿ ಓದ್ಕೊಂಡ್ರು ಕೂಡ ನೀವು ಆಲ್ಮೋಸ್ಟ್ ಎಲ್ಲ ಕ್ವಶನ್ ಆನ್ಸರ್ ಮಾಡಬಹುದು, ರೈಟ್? ಸೊ ಇಲ್ಲ ನಿಮ್ ಸೀನಿಯರ್ಸ್ ಕೇಳಿ ನೋಡಿ ಗೊತ್ತು ಹೇಳ್ತಾರೆ ಅವ್ರು ನಿಮಗೆ ಕ್ಲಾಸ್ ನೋಟ್ಸ್ ಬಗ್ಗೆ, ರೈಟ್? ಆಲ್ಮೋಸ್ಟ್ ನಮ್ಮ ಕ್ಲಾಸ್ ನೋಟ್ಸ್ ಎಲ್ಲಾನು ಕವರ್ ಆಗಿರುತ್ತೆ. ನನ್ನ ಕ್ಲಾಸ್ ನೋಟ್ಸ್ ಅಲ್ಲಿ NCERT ಕವರ್ ಆಗಿರುತ್ತೆ, GC ಲಿಯಾಂಗು ಕವರ್ ಆಗಿರುತ್ತೆ, ನ್ಯೂಸ್ ಪೇಪರು ಕವರ್ ಆಗಿರುತ್ತೆ, ಅದು ನಿಮ್ PMF IAS ಕವರ್ ಆಗಿರುತ್ತೆ, ಎಲ್ಲಾನು ಕವರ್ ಆಗಿರುತ್ತೆ, ರೈಟ್? ಎಲ್ಲ IAS ಇರ್ಕೊಂಡು only one IAS, that is ವಿಲಾಸ್ IAS ಅಂತ ಹೇಳಿ, ರೈಟ್? ಒಂದು IAS ಓದ್ಕೊಳ್ಳಿ ಸಾಕು. ಸೊ ಇದನ್ನ ಓದ್ಕೊಳ್ಳಿ, ಅದ್ರ ಜೊತೆಗೆ ಆಚಾರ್ಯ IAS ಅಂತೂ ಇದ್ದೇ ಇರುತ್ತೆ ಯಾವಾಗ್ಲೂ, ರೈಟ್? ಸೊ ನೋಡಿ, ಸೊ ಇದನ್ನ ನೋಟ್ಸ್ ನೀಟಾಗಿ ಓದ್ಕೊಳ್ಳಿ, ಅಂಡ್ ನೋಟ್ಸ್ ಜೊತೆಗೆ ರೈಟ್ ಕಟ್ಟೆಗೆ ಹಾಕೊಳ್ಳಿ. ಸೊ ಇವಾಗ ರೆಫರೆನ್ಸ್ ಬುಕ್ ಅಂತ ಬಂದ್ರೆ ಅದು ನನ್ನ ಪ್ರಕಾರ ತುಂಬಾ ಟೈಮ್ ತಗೊಳ್ಳೋದು ರೆಫರೆನ್ಸ್ ಬುಕ್ ಓದಕ್ಕೆ, ಬಿಕಾಸ್ ಆಲ್ಮೋಸ್ಟ್ ಇಲ್ಲೇ ಕವರ್ ಆಗಿರುತ್ತೆ ಎಲ್ಲಾನು ಕೂಡ. ಮತ್ತೆ ನಿಮ್ಗೆ ಆತ್ಮಕ್ಕೆ ಶಾಂತಿ ಸಿಗಲ್ಲ ಕೆಲವೊಬ್ಬರಿಗೆ. ಅದೇ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಒಂದು 3 ರೆಫರೆನ್ಸ್ ಬುಕ್ ಹೇಳ್ತೀನಿ, ಯಾವ್ದು ಬೇಕಾದ್ರೂ ಓದ್ಕೊಳ್ಳಿ, ರೈಟ್? ಒಂದು PMF IAS ಅಂತ ಇದೆ, PMF IAS, ಬಿಕಾಸ್ ಇದರ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಕಲರ್ಫುಲ್ ಡಯಾಗ್ರಾಮ್ಸ್ ಇದಾವೆ. ಅದಕ್ಕೆ ಅದು ಇಂಟ್ರೆಸ್ಟ್ ಬರುತ್ತೆ ವಿದ್ಯಾರ್ಥಿಗಳಿಗೆ. ಕಲರ್ಫುಲ್ ಆಗಿರ್ಬೇಕು ಅವರಿಗೆ, ಕಂಟೆಂಟ್ ಏನಾದ್ರೂ ಇರಲಿ ಬಟ್ ಕಲರ್ಫುಲ್ ಆಗಿರ್ಬೇಕು. ಒಂದು ಕಲರ್ಫುಲ್ ಡಯಾಗ್ರಾಮ್ಸ್ ಇದಾವೆ, ಅದು ಒಂದು ಕಾರಣ. ಸೆಕೆಂಡ್ ಏನಂದ್ರೆ ಇದರಲ್ಲಿ ಎಲ್ಲ PYQs ಕೊಟ್ಟಿದ್ದಾರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೊಟ್ಟಿದ್ದಾರೆ ಅಲಾಂಗ್ ವಿತ್ ದ ಟಾಪಿಕ್ಸ್, ಅಂಡ್ ಲಾಟ್ ಆಫ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಉದಾಹರಣೆಗಳು ಕೊಟ್ಟಿದ್ದಾರೆ. ಹಾಗಾಗಿ ಇದು ಒಳ್ಳೆ ಬುಕ್, ಇದೊಂದು ರೆಫರ್ ಮಾಡಕ್ಕೆ. ಸೊ PMF IAS ರೆಫರ್ ಮಾಡಬಹುದು ಯಾವಾಗಂದ್ರೆ ಇವೆಲ್ಲ ಓದಿದ ಆದ್ಮೇಲೆ. ಅಂಡ್ ನನಗೆ ಗೊತ್ತು ಇವೆಲ್ಲ ಓದೋರಾಗೆ ನಿಮ್ದೆಲ್ಲ ಆಲ್ಮೋಸ್ಟ್ ಕತೆ ಮುಗಿದು ಹೋಗಿರುತ್ತೆ, ಹಾಗಾಗಿ ಇಲ್ಲಿ ರೀಚ್ ಆಗೋದು ಕಷ್ಟ ನೀವು. ಅದಕ್ಕೆ ಫಸ್ಟ್ ಇದನ್ನ ಓದ್ಕೊಳ್ಳಿ, NCERT ಓದ್ಕೊಳ್ಳಿ, GC ಲಿಯಾಂಗ್ ಓದ್ಕೊಳ್ಳಿ. ಅದು ಓದೇ ಇದ್ರು ಕೂಡ ಪರವಾಗಿಲ್ಲ, ಬಟ್ ಕ್ಲಾಸ್ ನೋಟ್ಸ್ ಓದ್ಕೊಳ್ಳಿ, ರೈಟ್? ಆಮೇಲೆ PMF IAS ಟೈಮ್ ಇದ್ರೆ ಓದ್ಕೊಳ್ಳಿ. ಇನ್ನೊಂದು ಬುಕ್ ಹೇಳ್ತೀನಿ ನಿಮ್ಗೆ, ತುಂಬಾ ದುಡ್ಡಿದ್ರೆ ಮಸ್ಜಿದ್ ಹುಸೇನ್ ಅಂತ. ಇದು ಕೂಡ ಒಳ್ಳೆ ಬುಕ್, ಇದು ಮಸ್ಜಿದ್ ಹುಸೇನ್. ಇನ್ನು ತುಂಬಾ ದುಡ್ಡಿದ್ರೆ DR ಖುಲ್ಲರ್ ಅಂತ ಓದ್ಕೊಳ್ಳಿ, DR ಖುಲ್ಲರ್. ಇವೆಲ್ಲ ಒಳ್ಳೆ ಬುಕ್ಸ್. ಇಲ್ಲ ಇನ್ನೂ ಸ್ವಲ್ಪ ಹೇಳಿ ಸರ್ ಅಂದ್ರೆ 4ನೇದೊಂದು ಹೇಳ್ತೀನಿ, ಸವಿಂದರ್ ಸಿಂಗ್ ಅಂತ. ಇನ್ನೂ ಹೇಳಿ ಸರ್ ಅಂದ್ರೆ ಸವಿಂದರ್ ಸಿಂಗ್. ಬಟ್ ನನ್ನ ಪ್ರಕಾರ ನೀವು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬೇಕೇ ಹೊರತು ಬುಕ್ ಕಲೆಕ್ಟರ್ ಆಗ್ಬಾರ್ದು. ಬುಕ್ ಕಲೆಕ್ಟರ್ ಆಗ್ಬಿಡೋದು. ತುಂಬಾ ಇದನ್ನೇ ಮಾಡ್ತಾರೆ, ಹೇಳ್ಬೇಕಂದ್ರೆ ಬುಕ್ ಕಲೆಕ್ಟರ್ PMF IAS ತಗೊಂಡ್ಬಿಡ್ತಾರೆ, DR ಖುಲ್ಲರ್ ತಗೋತಾರೆ, GC ಲಿಯಾಂಗು ತಗೋತಾರೆ, NCERT ತಗೋತಾರೆ, ಹಿಂಗೆಲ್ಲಾನು ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬೇಕು, ಅದನ್ನ ಮರೆತು ಬುಕ್ ಕಲೆಕ್ಟರ್ ಆಗ್ಬಿಡ್ತಾರೆ. ಅಂಡ್ ಎಲ್ಲ ಬುಕ್ಸ್ ತಗೊಂಡಿರ್ತಾರೆ, ಲಾಸ್ಟ್ಗೆ ವೇಸ್ಟ್ ಆಗ್ಬಾರ್ದು ಅಂತ ಯಾವ್ದೋ ಒಂದು ಲೈಬ್ರರಿ ಕೂಡ ಓಪನ್ ಮಾಡ್ಕೊಂಡ್ಬಿಡ್ತಾರೆ, ರೈಟ್? ಅದು UPSC ಕನಸು ಹೋಗ್ಬಿಡುತ್ತೆ, ಒಂದು ಲೈಬ್ರರಿನಾಗಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಸ್ಟಾರ್ಟ್ಅಪ್ ಅಂತೆ. ಆ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡ್ತಾರೆ, ಆ ಸ್ಟಾರ್ಟ್ಅಪ್ ಅಲ್ಲೇ ಅವ್ರದ್ದು ಮೇನ್ ಅಪ್ ಮುಗಿದೋಗ್ಬಿಟ್ಟಿರುತ್ತೆ, ರೈಟ್? ಸೊ UPSC ಎಲ್ಲ ಮರ್ತ್ ಬಿಡ್ತಾರೆ, ಅಂಡ್ ಆಮೇಲೆ ಎಂಪ್ಲಾಯ್ಮೆಂಟ್ ಓದಿದ್ದು ಅಂತ ಹುಡುಗರಿಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಮೇನ್ ಮಿಸ್ಟೇಕ್ ಇದೆ ಎಲ್ಲ ವಿದ್ಯಾರ್ಥಿಗಳು ಮಾಡೋದು, ಏನಂದ್ರೆ ಸಿಲೆಕ್ಷನ್ ಆಫ್ ದ ಬುಕ್ಸ್ ಅಂತ. ನಾವೇನ್ ಮಾಡ್ತೀವಿ ಅಂದ್ರೆ ತುಂಬಾ ಬುಕ್ಸ್ ತಗೊಂಡ್ಬಿಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ, ತುಂಬಾ ಜೋಶ್ ಇರ್ತೀವಿ, ರೈಟ್? ಏನೋ ಜೋಶ್ ಇರುತ್ತೆ ಮನೆಯಾಗೆ, ಅವರು ಪಾಪ ಕಷ್ಟಪಟ್ಟು ದುಡ್ಡು ಕಳಿಸ್ತಾರೆ. ಏನೋ ಮಗ IAS ಓದಕ್ ಹೋಗಿದ್ದಾನೆ, ಮಗಳ IAS ಓದಕ್ ಹೋಗಿದ್ದಾಳೆ, KS ಓದಕ್ ಹೋಗಿ, ಅವರು ಕೂಡ ಕಷ್ಟಪಟ್ಟು ಸಾಲ ಮಾಡಿ ದುಡ್ಡು ಕಳಿಸ್ತಿರ್ತಾರೆ. ಇವ್ರು ಸುಮ್ಮನೆ ಹೆಸರಿಗೆ ಅಂತ ಬುಕ್ ತಗೊಳ್ಳೋದಷ್ಟೇ, ಓದಂತ 0, ಬಟ್ ಬುಕ್ ತಗೊಂಡು ಇಟ್ಕೊಂಡ್ಬಿಡ್ತಾರೆ ಅಷ್ಟೇ. ಅಂಡ್ ಮ್ಯಾಗಝಿನ್ ತಗೋತಾರೆ, ಏನು ಓದಂಗಿಲ್ಲ, ನ್ಯೂಸ್ ಪೇಪರ್ ತಗೋತಾರೆ, ಏನು ಓದಂಗಿಲ್ಲ, ಸುಮ್ಮನೆ ಮನೆಗೆ ಇಟ್ಟಿರ್ತಾರೆ. ಅದು ಪ್ರತಿ ತಿಂಗಳು ಹಿಂಗ್ ಮೌಂಟೇನ್ ಇದು ಒಂದ್ ಮೇಲೆ ಹಿಂಗ್ ಇರ್ಕೋತ ಹೋಗ್ತಿರುತ್ತೆ. ಸೊ ಅದಕ್ಕಾಗಿ ಬುಕ್ಸ್ ಕಡಿಮೆ ಇಟ್ಕೊಳ್ಳಿ. ನೀವು ಎಷ್ಟು ಬುಕ್ಸ್ ಕಡಿಮೆ ಇಟ್ಕೋತೀರಾ ಅಷ್ಟು ನೀವು ಸಕ್ಸಸ್ ಆಗ್ತೀರಾ. ಸೊ ಬುಕ್ಸ್ ಕಡಿಮೆ ಇರಬೇಕು, ರಿವಿಷನ್ ಹೆಚ್ಚಿಗಿರ್ಬೇಕು, ಮಲ್ಟಿಪಲ್ ರಿವಿಷನ್ ಆಗ್ತಾ ಇರಬೇಕು. ಅಂಡ್ ಬುಕ್ಸ್ ಹೆಚ್ಚಿಗಿದ್ದಷ್ಟು ಏನಾಗುತ್ತೆ, ನಿಮ್ಗೆ ಓದಕ್ ಮನಸ್ಸಾಗಲ್ಲ, ನಿಮ್ಗೆ ಇಷ್ಟೆಲ್ಲ ಓದ್ಬೇಕಂತ ಭಯ ಬಂದ್ಬಿಡುತ್ತೆ. ಅಂಡ್ ಆ ಭಯದಲ್ಲಿ, ಆ ಒಂದು ಸ್ಟ್ರೆಸ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಸ್ಕಿಪ್ ಮಾಡ್ಬಿಡ್ತೀರಾ ಆ ಸಬ್ಜೆಕ್ಟ್ ಗಳನ್ನ, ರೈಟ್? ಅಂಡ್ ಇನ್ನೊಂದು ಪಾಯಿಂಟ್ ನೋಡಿಬೇಕಾದ್ರೆ, ಇವಾಗ ಟೈಮ್ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ಟೈಮ್ ಇದೆ, ಎಲ್ಲ ಓದ್ಕೋತೀರಾ, ಯಾವ್ದು GC ಲಿಯಾಂಗ್ ಓದ್ಕೋತೀರಾ, NCERT ಓದ್ಕೋತೀರಾ, PMF IAS ಓದ್ಕೋತೀರಾ, ಕ್ಲಾಸ್ ನೋಟ್ಸ್ ಎಲ್ಲ ಓದ್ಕೋತೀರಾ, ಇವಾಗ ಟೈಮ್ ಇದೆ ಅಂತ ಹೇಳಿ.
ಬಟ್ ಪ್ರಿಲಿಮ್ಸ್ ಟೈಮ್ಸ್ ಅಲ್ಲಿ ಎಲ್ಲ ರಿವಿಷನ್ ಮಾಡ್ಬೇಕಾಗತ್ತೆ. ಅಂಡ್ ವಿದೌಟ್ ರಿವಿಷನ್ ಯು ಕಾಂಟ್ ಕ್ಲಿಯರ್ ದ ಎಕ್ಸಾಮ್. ನಿಮ್ ತಲೆಯಲ್ಲಿ ಬರ್ಕೊಳ್ಳಿ, ಬೇಕಾದ್ರೆ ಬರ್ಕೊಳ್ಳಿ. ನೀವು ರಿವಿಷನ್ ಮಾಡ್ಲೇಬೇಕು ಅಂದ್ರೆ ಅವಾಗ ನೀವು ಎಷ್ಟೇ ಓದಿದ್ರು ಅವಾಗ ಜೀರೋ ಅನಿಸ್ತಿರುತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ. ಅದಕ್ಕೆ ರಿವಿಷನ್ ಮಾಡ್ಲೇಬೇಕಾಗತ್ತೆ ಸಬ್ಜೆಕ್ಟ್. ಸೊ ರಿವಿಷನ್ ಮಾಡದೇ ಇದ್ರೆ ಯು ನಾಟ್ ಕ್ಲಿಯರ್ ದ ಎಕ್ಸಾಮ್, ರೈಟ್? ಅದಕ್ಕೆ ರಿವಿಷನ್ ಮಾಡ್ಬೇಕಂದ್ರೆ ಯಾವಾಗ ರಿವಿಷನ್ ಮಾಡಕ್ ಸಾಧ್ಯ ಹೇಳಿ? ಕಡಿಮೆ ಸೋರ್ಸ್ ಇದ್ರೆ ಮಾತ್ರ ರಿವಿಷನ್ ಮಾಡಕ್ಕಾಗತ್ತೆ. ಬಿಕಾಸ್ ಜಿಯೋಗ್ರಫಿ ಜೊತೆಗೆ ಹಿಸ್ಟ್ರಿನೂ ರಿವಿಷನ್ ಮಾಡಬೇಕು, ಪಾಲಿಟಿ ರಿವಿಷನ್ ಮಾಡಬೇಕು, ಸೈನ್ಸ್ ಅಂಡ್ ಟೆಕ್ ರಿವಿಷನ್ ಮಾಡಬೇಕು, ಎನ್ವೈರನ್ಮೆಂಟ್ ಇಕಾಲಜಿ ರಿವಿಷನ್ ಮಾಡಬೇಕು. ಸೊ ತುಂಬಾ ಸಬ್ಜೆಕ್ಟ್ ಎಕನಾಮಿ ರಿವಿಷನ್ ಮಾಡ್ಬೇಕಾಗತ್ತೆ. ಸೊ ರಿವಿಷನ್ ಮಾಡ್ಬೇಕಂದ್ರೆ ಈಗ ಒಂದ್ ಸಬ್ಜೆಕ್ಟ್ ನಾಲ್ಕು ಬುಕ್ಸ್ ಇಟ್ಕೊಂಡ್ಬಿಟ್ರೆ ಎಲ್ಲಿ ರಿವಿಷನ್ ಮಾಡಕ್ಕಾಗತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ? ಅದಕ್ಕೆ ನೀವು ಎಷ್ಟು ಕಡಿಮೆ ಸೋರ್ಸ್ ಇಟ್ಕೊಂಡಿರ್ತೀರಾ ಅಷ್ಟು ರಿವಿಷನ್ ಮಾಡಕ್ಕೆ ಈಸಿ ಆಗುತ್ತೆ. ಅಂಡ್ ರಿವಿಷನ್ ಮಾಡಿದ್ರೆ ಮಾತ್ರ ಸಕ್ಸೆಸ್ ಆಗಕ್ಕೆ ಸಾಧ್ಯ ಇದೆ. ಅದಕ್ಕೆ ಜಿಯೋಗ್ರಫಿಯಲ್ಲಿ ಸೊ ಆಸ್ ಪರ್ ಮೈ ಸಜೆಷನ್ ಡೋಂಟ್ ರೆಫರ್ ಎನಿ ಬುಕ್ಸ್, ರೆಫರೆನ್ಸ್ ಬುಕ್ಸ್, ರೈಟ್? ಸೊ ಅದಕ್ಕೆ ಯು ಸಫಿಷಿಯಂಟ್ ಮೋರ್ ದನ್ ಇನಫ್. ಸೊ ಸುಮ್ಮನೆ ಇದನ್ನ ಮಾಡಿ ಪರ್ಫೆಕ್ಟ್ ಆಗಿ, ಬಿಕಾಸ್ ಅಲ್ಟಿಮೇಟ್ಲಿ ಹೌ ಟು ಕ್ಲಿಯರ್ ದ ಎಕ್ಸಾಮ್. ನಿಮ್ಗೆ ಇಲ್ಲಿ PhD ಮಾಡ್ಬೇಕಾಗಿದೆ ನಿಮ್ಗೆ ಜಿಯೋಗ್ರಫಿಯಲ್ಲಿ, ರೈಟ್? ನಮ್ಗೆ ಎಕ್ಸಾಮ್ ಪಾಸ್ ಮಾಡ್ಬೇಕಾಗಿದೆ. ಅಂಡ್ ಎಕ್ಸಾಮ್ ಪಾಸ್ ಮಾಡ್ಬೇಕಾದ್ರೆ ಇಷ್ಟೇ ಸೋರ್ಸ್ ಸಾಕು ಎಕ್ಸಾಮ್ ಪಾಸ್ ಮಾಡಕ್ಕೆ, ರೈಟ್? ಇಲ್ಲ ನಾನು ಓದ್ಲೇಬೇಕು ರೆಫರೆನ್ಸ್ ಬುಕ್ ಅಂದ್ರೆ ಬೇಕಾದ್ರೆ ಫಸ್ಟ್ ಒಂದು ಬುಕ್ ತಗೊಳ್ಬೇಕಾದ್ರೆ PM ಪಾಸ್ ತಗೊಳ್ಳಿ, ಸ್ವಲ್ಪ ಸಮಾಧಾನ ಇರ್ಲಿ ಅಂತ ಹೇಳಿ. ಬಟ್ ಟೈಮ್ ವೇಸ್ಟ್ ಮಾಡ್ಬೇಡಿ ಅಷ್ಟೇ. ಸ್ಟಾರ್ಟಿಂಗ್ ಅಲ್ಲಿ ಟೈಮ್ ಇರುತ್ತೆ ಓದ್ಬಿಡ್ತೀರಾ, ಬಟ್ ಲಾಸ್ಟ್ ಮಿನಿಟ್ ರಿವಿಷನ್ ಮಾಡಕ್ಕಾಗಲ್ಲ ನಿಮ್ಗೆ. ಬಿಕಾಸ್ PM ಪಾಸ್ ದೊಡ್ಡ ಬುಕ್ ಇದೆ, ಅದು PM ಪಾಸ್ ಅದು ಒಂದೇ ರಿವಿಷನ್ ಮಾಡಕ್ಕಾಗಲ್ಲ ನಿಮ್ಗೆ, ಉಳಿದಿದವಾಗ ರಿವಿಷನ್ ಮಾಡ್ತೀರಾ, ರೈಟ್? ಹಾಗಾಗಿ ಸೊ ಫಸ್ಟ್ 3 ಸೋರ್ಸ್ ಆರ್ ವೆರಿ ಇಂಪಾರ್ಟೆಂಟ್. NCERTs, DCLong ಅಂಡ್ ಇದು ನೋಟ್ಸ್. ಇದನ್ನ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ಬಟ್ ಇವೆರಡಂತೂ ಓದ್ಲೇಬೇಕು. ದೀಸ್ ಆರ್ ಮಸ್ಟ್, ಇವೆರಡಂತೂ ಮಸ್ಟ್. NCERTs ಅಂಡ್ ನೋಟ್ಸ್ ಆರ್ ಮಸ್ಟ್. ಅದ್ರ ಜೊತೆಗೆ ಒಂದು ಅಟ್ಲಾಸ್ ತರಬೇಕಾಗತ್ತೆ. ನೀವು ಒಂದು ಅಟ್ಲಾಸ್ ಕ್ಯಾರಿ ಮಾಡಬೇಕು ಕಂಪಲ್ಸರಿ, ಬಿಕಾಸ್ ಮ್ಯಾಪಿಂಗ್ ಗೋಸ್ಕರ ತುಂಬಾನೇ ಇಂಪಾರ್ಟೆಂಟ್ ಇದು. ಅಂಡ್ ಮ್ಯಾಪಿಂಗ್ ಒಂದು ಪ್ರತಿ ವರ್ಷ ನೋಡಿ ಬೇಕಾದ್ರೆ 3 to 4 ಕ್ವಶನ್ ಬರ್ತಿರ್ತವೆ ಮ್ಯಾಪಿಂಗ್ ಮೇಲೆ. ಸೊ ಅದಕ್ಕೆ ಮ್ಯಾಪಿಂಗ್ ಗೋಸ್ಕರ 2 ಅಟ್ಲಾಸ್ ಇದ್ರೆ ಒಳ್ಳೇದು, ಬಟ್ ಅಟ್ಲೀಸ್ಟ್ ಒಂದಾದ್ರೂ ಇರ್ಲಿ. ಓರಿಯಂಟ್ ಬ್ಲಾಕ್ ಸೋನ್ ಇದ್ರೆ ಒಳ್ಳೇದು. ಓರಿಯಂಟ್ ಬ್ಲಾಕ್ ಸೋನ್, ಸೊ ಓರಿಯಂಟ್ ಬ್ಲಾಕ್ ಸೋನ್ ಅಟ್ಲಾಸ್ ಇರ್ಲಿ. ಅದು ಇಲ್ಲಾಂದ್ರೆ ಆಕ್ಸ್ಫರ್ಡ್ ಇದ್ರು ಕೂಡ ಒಳ್ಳೇದು. ಆಕ್ಸ್ಫರ್ಡ್, ಸೊ ಆಕ್ಸ್ಫರ್ಡ್ ಸ್ಟೂಡೆಂಟ್ ಅಟ್ಲಾಸ್ ಅಂತ ಬರುತ್ತೆ. ಮತ್ತೆ ಅದ್ರಾಗ 2 ಬರ್ತವೆ, ಆಕ್ಸ್ಫರ್ಡ್ ಸ್ಟೂಡೆಂಟ್ ಅಟ್ಲಾಸ್, ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ಅಂತ ಹೇಳಿ. ಸೊ ಆಕ್ಸ್ಫರ್ಡ್ ಸ್ಟೂಡೆಂಟ್ ಅಟ್ಲಾಸ್ ತಗೊಂಡ್ರೆ ಒಳ್ಳೇದು. ಆಕ್ಸ್ಫರ್ಡ್ ಸ್ಟೂಡೆಂಟ್ ಅಟ್ಲಾಸ್ ಎರಡೂ ಇದ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ಕೆಲವೊಂದು ಮಾಹಿತಿ ಇದರಲ್ಲಿ ಸ್ಕಿಪ್ ಆಗಿರುತ್ತೆ, ಅದು ಮಾಹಿತಿ ಇಲ್ಲಿ ಸಿಗುತ್ತೆ ನಿಮ್ಗೆ. ಅಂಡ್ ಇಲ್ಲಿ ಮಿಸ್ ಆಗಿರೋದು ಇಲ್ಲಿ ಸಿಗ್ತಿರುತ್ತೆ. 2 ತಗೊಂಡ್ರೆ ಒಳ್ಳೇದು. 2 ಇಲ್ಲಂದ್ರೆ ಅಟ್ಲೀಸ್ಟ್ ಒಂದ್ ತಗೊಳ್ಳೇಬೇಕು ಮ್ಯಾಪಿಂಗ್ ಗೋಸ್ಕರ. ಯಾಕಂದ್ರೆ ನನ್ನ ಕ್ಲಾಸ್ ಅಲ್ಲಿ ನಾ ಪ್ರತಿದಿನ ಅದು ಮ್ಯಾಪಿಂಗ್ ಮಾಡಿಸ್ತಿರ್ತೀನಿ. ಅದಕ್ಕೆ ಮ್ಯಾಪಿಂಗ್ ಮಾಡಿಸೋ ನಿಮ್ಮ ಹತ್ರ ಅಟ್ಲಾಸ್ ಇಲ್ಲ ಅಂದ್ರೆ ಸುಮ್ಮನೆ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಡ್ತೀರಾ, ರೈಟ್? ಬಿಕಾಸ್ ಮ್ಯಾಪಿಂಗ್ ಮಾಡ್ಬೇಕಂದ್ರೆ ಅಟ್ಲಾಸ್ ಇರ್ಲೇಬೇಕು, ರೈಟ್? ಅದಕ್ಕೆ ಅಟ್ಲಾಸ್ ಗೋಸ್ಕರ ಒಂದ್ ಅಟ್ಲಾಸ್ ಇರ್ಲೇಬೇಕು. ಓರಿಯಂಟ್ ಬ್ಲಾಕ್ ಸೋನ್ ಆರ್ ಆಕ್ಸ್ಫರ್ಡ್ ಇರ್ಲೇಬೇಕು. ಇಷ್ಟು ನಿಮ್ಗೆ ಸೋರ್ಸ್ ಬಗ್ಗೆ, ರೈಟ್? ಅಂಡ್ ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಓದಲೇಬೇಕಾಗತ್ತೆ. ಅಂಡ್ ಕರೆಂಟ್ ಅಫೇರ್ಸ್ ಗೋಸ್ಕರ ಐ ಸ್ಟ್ರಾಂಗ್ಲಿ ರೆಕಮೆಂಡ್ PIB, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ, ಒಂದು ಗೌರ್ಮೆಂಟ್ ವೆಬ್ಸೈಟ್ ಇದೆ. ಅಂಡ್ ನ್ಯೂಸ್ ಪೇಪರ್ ಅಲ್ಲಿ 2 ನ್ಯೂಸ್ ಪೇಪರ್ಸ್ ಆರ್ ದೇರ್. ದ ಹಿಂದೂ ಅಂತಿದೆ, ಪ್ಲಸ್ ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಇದೆ. ಇಂಡಿಯನ್ ಎಕ್ಸ್ಪ್ರೆಸ್ ಬಿಟ್ರೆ ನಿಮ್ದು ಪ್ರಜಾವಾಣಿ, ಕನ್ನಡಪ್ರಭ, ವಿಜಯವಾಣಿ ಅವು ಇದ್ದೇ ಇರ್ತವೆ ಯಾವಾಗ್ಲೂ, ರೈಟ್? ಸೊ ಬಟ್ ಇದರಲ್ಲಿ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಇಂಡಿಯನ್ ಎಕ್ಸ್ಪ್ರೆಸ್, ಬಿಕಾಸ್ ತುಂಬಾ ಸಿಂಪಲ್ ಲ್ಯಾಂಗ್ವೇಜ್ ಇರುತ್ತೆ ಇಂಡಿಯನ್ ಎಕ್ಸ್ಪ್ರೆಸ್. ನೋಡಿ ತುಂಬಾ ಜನ ಹಿಂದೂ ಅಂತ ಹೇಳಿ ಮಾರ್ಕೆಟಿಂಗ್ ಮಾಡಿರ್ತಾರೆ. ಸೊ ನೀವು ಕೂಡ ಕೇಳಿರ್ತೀರಾ UPSC ಅಂದ್ರೆ ಏನು, ದ ಹಿಂದೂ ಅಂತ ಹೇಳಿರ್ತಾರೆ, ರೈಟ್? ಬಟ್ ಇಂಡಿಯನ್ ಎಕ್ಸ್ಪ್ರೆಸ್ ಇಸ್ ದ ಬೆಸ್ಟ್ ನ್ಯೂಸ್ ಪೇಪರ್. ತುಂಬಾ ಚೆನ್ನಾಗಿ ಕವರ್ ಮಾಡಿರ್ತಾರೆ. ಅಂಡ್ ಲ್ಯಾಂಗ್ವೇಜ್ ತುಂಬಾ ಸಿಂಪಲ್ ಆಗಿರುತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ ಆಸ್ ಕಂಪೇರ್ ಟು ಹಿಂದೂ. ಹಿಂದೂಲಿ ಒಂದು ಸ್ವಲ್ಪ ಲ್ಯಾಂಗ್ವೇಜ್ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಉಪಯೋಗ ಮಾಡಿರ್ತಾರೆ. ಹಾಗಾಗಿ ನಿಮ್ಗೆ ಏನಾದ್ರು ಅರ್ಥ ಆದ್ರೆ ಚೆನ್ನಾಗಿ ಅದನ್ನೇ ಕಂಟಿನ್ಯೂ ಮಾಡಿ. ಇಲ್ಲ ಸ್ವಲ್ಪ ಇಂಗ್ಲಿಷ್ ಪೋರ್ ಇದೆ, ವೀಕ್ ಇದೆ ಅಂದ್ರೆ ನೀವು ಇಂಡಿಯನ್ ಎಕ್ಸ್ಪ್ರೆಸ್ ನ ಓದ್ಕೋಬಹುದು. ಒಂದ್ ಮಾತ್ರ ಓದ್ಕೊಳ್ಳಿ, 2 ಓದ್ಬೇಡಿ, ತುಂಬಾ ಅಷ್ಟು ಟೈಮ್ ಇರಲ್ಲ ನಿಮ್ಗೆ 2 ಓದಕ್ಕೆ. ಬಟ್ PIB ಅಂತೂ ಮ್ಯಾಂಡೇಟ್ರಿ. ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಇದು ಮ್ಯಾಂಡೇಟ್ರಿ. ಸೊ ತುಂಬಾ ಇಂಪಾರ್ಟೆಂಟ್. ಡೈರೆಕ್ಟ್ ಕ್ವಶನ್ ಬರ್ತವೆ PIB ದಿಂದ. ಈಗ ಮೊಂಥಾ ಸೈಕ್ಲೋನ್ ಕೇಳಿದ್ರ, ಮೊಂಥಾ ಸೈಕ್ಲೋನ್ ಅಂತ ಹೇಳಿ, ಅದ್ರ ಬಗ್ಗೆ ಡೈರೆಕ್ಟ್ ನಿಮ್ಗೆ PIB ಸಿಗುತ್ತೆ. ಅಂಡ್ ಲಾಸ್ಟ್ ಟೈಮ್ 6 ಕ್ವಶನ್ ಡೈರೆಕ್ಟ್ಲಿ ಕೇಳಿದ್ರು ಆ PIB ಆಪ್ ದಿಂದ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಆಪ್ ದಿಂದ. ಅದಕ್ಕೆ PIB ಆಪ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ NCERTs ಆರ್ ವೆರಿ ಇಂಪಾರ್ಟೆಂಟ್. ಅಂಡ್ ಕ್ಲಾಸ್ ನೋಟ್ಸ್ ಪ್ಲಸ್ ಅಟ್ಲಾಸ್ ಇಷ್ಟು ಮಾತ್ರ ಕ್ಯಾರಿ ಮಾಡಲೇಬೇಕು. ಸೊ ವಿಚ್ ಆರ್ ದ ಮ್ಯಾಂಡೇಟರಿ ಹಿಯರ್? ಯಾವ್ದು ಮಸ್ಟ್ ಮಾಡುವಂತ ಕೆಲಸ ಯಾವ್ದಂದ್ರೆ ಒಂದೇದು NCERT, ಇದು ಮಸ್ಟ್. ಅಂಡ್ ಇದು ಮಸ್ಟ್, ಇದು ಮಸ್ಟ್, ಅಂಡ್ ಇದು ಮಸ್ಟ್. ಇವಂದ್ರು ಮಾಡ್ಲೇಬೇಕಿಷ್ಟು. 1, 3, 5, 6 ಆಯ್ತಾ? ಇಷ್ಟು ನಿಮ್ಗೆ ಸೋರ್ಸ್ ಬಗ್ಗೆ. ನೆಕ್ಸ್ಟ್ ಸಿಲೆಬಸ್ ಬರ್ಕೊಳ್ಳಿ. ಸಿಲೆಬಸ್ ತುಂಬಾ ಇಂಪಾರ್ಟೆಂಟ್. ಹೇಳಿ, ಕನ್ನಡ ಮಾಡಿದ್ರೆ ರಂಗನಾಥ್ ಇಸ್ ದ ಓನ್ಲಿ ಬುಕ್. ಅದನ್ನೇ ಓದಿ ಚೆನ್ನಾಗಿರುತ್ತೆ. ರಂಗನಾಥ್ ಅವ್ರು ಚೆನ್ನಾಗಿದೆ ಬುಕ್. ರಂಗನಾಥ್ ಅಷ್ಟೇ ಓದ್ಕೊಳ್ಳಿ. ಬೇರೆ ಬುಕ್ ಅಷ್ಟೊಂದು ಚೆನ್ನಾಗಿಲ್ಲ. ಇದಾವೆ ಬಟ್ ನೋಡಕ್ ಅಷ್ಟು ಚೆನ್ನಾಗಿದ್ದಾವೆ, ನಾಟ್ ಕಂಟೆಂಟ್ ವೈಸ್. ಕಂಟೆಂಟ್ ವೈಸ್ ಇಸ್ ಗುಡ್ ಬುಕ್ ಇಸ್ ರಂಗನಾಥ್. ರಂಗನಾಥ್ ಅವ್ರ ಬುಕ್ ತಗೊಳ್ಳಿ. ಮೂರಕ್ಕೂ ಕೂಡ ಆರ್ಥಿಕ ಭೂಗೋಳ ಶಾಸ್ತ್ರ, ಭೌತಿಕ ಭೂಗೋಳ ಶಾಸ್ತ್ರ ಎಲ್ಲ ಕೂಡ ರಂಗನಾಥ್ ಅವ್ರ ಬುಕ್ ಚೆನ್ನಾಗಿದೆ, ಓದ್ಕೊಳ್ಳಿ.
ಪ್ಲಸ್ ನೀವು ಕನ್ನಡ ಮೀಡಿಯಂ ಕಂಪ್ಲೀಟ್ ಆಗಿ ಓದ್ಕೋಬೇಕಂದ್ರೆ DSRT ಬುಕ್ ಓದ್ಕೋಬೇಕಾಗತ್ತೆ. ಸೊ DSRT ಬುಕ್ ಆಸ್ NCERT ತರ DSRT ಓದ್ಕೋಬೇಕು. ಅಂಡ್ ರೆಫರೆನ್ಸ್ ಬುಕ್ ಅಲ್ಲಿ ರಂಗನಾಥ್ ಸರ್ ಬುಕ್ ಓದ್ಕೊಳ್ಳಿ. ಓಕೆ.